ಜರ್ಕ್ ಹೊಡಿತೈತೆ ಗಾಡಿ, ಜರ್ಕು. ಹ್ಞೂ, ಗೊತ್ತಿಲ್ಲ ಏನು ಅಂತಾನೆ. ಸೊ ಗಾಡಿ ಇಲ್ಲೇ ಸ್ಟಾಪ್ ಆಗಿದೆ. ಎಳೀತಾ ಇಲ್ಲ ಮೇಲಕ್ಕೆ, ಏನಕ್ಕೆ ಅಂತ ಗೊತ್ತಿಲ್ಲ. ಏರ್ ಫಿಲ್ಟ್ರ್ ಪ್ರಾಬ್ಲಮ್ಮ, ಇಲ್ಲಾಂದರೆ ಇಂಜಿನಲ್ಲಿ ಏನಾದರೂ ಪ್ರಾಬ್ಲಮ್ಮ, ಏನೂ ಅರ್ಥ ಆಗ್ತಾಯಿಲ್ಲ. ಬೇಜಾರಾಗ್ತಾರೆ, ತುಂಬ ಅಳುವು ಬರೋ ಥರ ಆಗ್ತಾಯಿದೆ. ಏನೋಪ್ಪ, ಸದ್ಯ ಹಿಡಿತಾ ಇದ್ದೀವಿ. ತಿರ್ಗಾ ಹತ್ತೋದಿಲ್ಲದೇವ್ರೆ ಸಾಕೋದೇವ್ರೆ, ಹತ್ತಲ್ಲ ಗಾಡಿ. ಈ ಥರ ಅಪ್ಪಿದ್ರೆ ಹತ್ತುತ್ತಾ, ಸತ್ರು ಹತ್ತಲ್ಲ. ಬೇಜಾರಾಗ್ತಾಯಿದೆ, ತುಂಬ ಬೇಜಾರಾಗ್ತಾಯಿದೆ. ಏನು ಗುರು ಇದು, ರೋಡಲ್ಲಿ ನೀರು. ಓ ಮೈ ಗಾಡ್. ಫುಲ್ ಅಡ್ವೆಂಚರ್ ಇವತ್ತು. ಹೈವೇ ಇಲ್ಲ, ಇನ್ನು ಫುಲ್ಲು ಹಿಂಗೆ. ಫುಲ್ಲು ವಾಟರ್ ಕ್ರಾಸಿಂಗು. ಏನು ಗುರು ಇದು, ಎಲ್ಲಿಂದ ಬರ್ತಾಯಿದೆ ಈ ನೀರು? ಬೆಟ್ಟದಿಂದ ಎಲ್ಲೋ ಗ್ಯಾಪಲ್ಲಿ. ಹೇಗಾದರೂ ಮಾಡಿ ರೀಚ್ ಆಗಿಬಿಡೋಣ. ಓ ಮೈ ಗಾಡ್. ಇವಾಗ ಫುಲ್ಲು ಕೆಳಗಡೆ ಇಳ್ದು ಈ ರೋಡಲ್ಲಿ ಹಂಗೆ ಹೋಗಿ ಆ ಮರಳು ಭೂಮಿಲಿ ಹೋಗ್ತೀವಿ. ಸ್ಟ್ರೈಟ್ ಒಂದೇ ರೋಡು, ಹೆಂಗಿದೆ ನೋಡಿ. ಅಘಮ್ ಅಂತೆ ನೆಕ್ಸ್ಟ್ ಯಾವುದೋ ಊರು ಸಿಗುತ್ತೆ. ಇವ್ರು ಯಾರು ನಡ್ಕೊಂಡು ಹೋಗ್ತಾರ? ಅಣ್ಣ ನಡ್ಕೊಂಡು ಹೋಗ್ತಾರ ಒಬ್ರೆ ಅಣ್ಣ. ಸಕ್ಕತ್ತಾಗಿದೆ ಗುರು ರೋಡ್ ಇದು. ಈ ನದಿ ಮೇಲೆ ಮಾಡಿರೋದು ಇಲ್ಲ ಹೆಂಗೆ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಸೂಪರು. ಇದು ಬೇರೆ ಹೋಯ್ತು. ತಿರ್ಗಾ ಹೈವೇ ಸಿಕ್ಕಿದ್ರೆ ಆಫ್ ಆಗಿಬಿಡುತ್ತೆ, ಆಫ್ ರೋಡ್ ಸಿಕ್ಕಿದ್ರೆ ಆನ್ ಆಗುತ್ತೆ. ಸೂಪರ್ ಟೆಕ್ನಾಲಜಿ. ತಿರ್ಗಾ ಆನ್ ಆಯ್ತು ನೋಡಿ. ಸ್ವಲ್ಪ ಅದಕ್ಕೂ ವೈಬ್ರೇಷನ್ ಇರಬೇಕು. ತಗೋ ಆನ್ ಆಗು. ಓ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಯಿತು. ತಿರ್ಗಾ ಓಪನ್ ಲ್ಯಾಂಡ್. ವಾವ್, ಒಂದು ಬೆಟ್ಟನ ಕ್ರಾಸ್ ಮಾಡಿದ್ವಿ ಇವಾಗ. ಆ್ಯಕ್ಚುಲಿ ತಿರ್ಗಾ ಮೇಲೆ ಎತ್ಬೇಕಾ? ಹೆಂಗೋಬೇಕು ರೋಡು? ಅಲ್ಲೆಲ್ಲೋ ಯಾವುದೋ ಗಾಡಿಗಳು ಕಾಣಿಸ್ತದೆ, ಹಂಗೋಗ್ತೀವಿ ಅನ್ಸುತ್ತೆ. ವಾಟರ್ಗೆ ಕ್ರಾಸಿಂಗ್. ಓಹೋ ವಾಟರ್ ಕ್ರಾಸಿಂಗು. ಅಲ್ಲೇ ಏನು ಗುರು ಇದು? ಎಲ್ಲಿಂದ ಬರ್ತಾಯಿದೆ ಗುರು ನೀರು? ಅಲ್ಲಿಂದ ಬೆಟ್ಟ. ಸೂಪರು. ಯಪ್ಪ, ಹುಷಾರಾಗಿ ಹೋಗ್ಬೇಕು. ಏನಿಲ್ಲ, ಒಳ್ಳೆ ಮಜಾ ಸಿಕ್ಕಿರೋದು. ಪೆಟ್ರೋಲ್ ಫ್ಯೂಯಲ್ ಕ್ಯಾನ್ ಹಿಡ್ಕೊಂಡಿರೋದ್ರಿಂದ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹೋಗ್ಬೇಕಷ್ಟೇ, ಇನ್ನೇನಿಲ್ಲ. ಅದೇ ದೊಡ್ಡ ತಲೆನೋವು. ಓ ಮೈ ಗಾಡ್, ಏನು ಹಿಂಗಿದೆ? ಎಲ್ಲಿಗೆ ಹೋಗ್ತಾವ್ರೆ ಇವರು? ಇಷ್ಟು ಜನ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರಬೇಕೆಲ್ಲೋ. 4 ಗಂಟೆ ಆಯ್ತಲ್ಲ ರೀಚ್ ಆಗೋಷ್ಟೊತ್ತಿಗೆ ಅವರು ಕ್ಯಾಂಪ್ಗಳು 4:15 ಆಯಿತು ಆಲ್ರೆಡಿ. ಓಕೆ ಇಷ್ಟೊಂದು ಜನ. ಅದೇ ಅವ್ರ ಕ್ಯಾಂಪ್ಗಳು. ಪಾಪ. ಅದೊಂದು ಜೀವನ. ಓಹೋ ಸಖತ್ತಾಗಿದೆ. ನೋಡಿ ಹೆಂಗಿದೆ, ಸ್ಟ್ರೈಟ್ ರೋಡು, ವಾಲಿ ರೋಡು ಅಂತ ಏನಿಲ್ಲ. ಸೂಪರು. ಏನು ಗುರು ಇಲ್ಲ ಆಫ್ ರೋಡು ಇದಕ್ಕಿದಂಗೆ? ಯಾಕೆ ಇಷ್ಟು ಮಾತ್ರ ಆಫ್ ರೋಡು? ಫುಲ್ಲು ಜಲ್ಲಿ ಮೇಲಿಂದ ಬಿದ್ದಿರೋದು. ಆ್ಯಕ್ಚುಲಿ ಟಾರ್ ರೋಡ್ ಇದೆ, ಈ ಜಲ್ಲಿ ಬಿದ್ದು ಜಲ್ಲಿ ಅದಾಗದೇ ಆಗಿ ಬಿದ್ದು ಹಿಂಗಾಗಿದೆ ಕತೆ ರೋಡ್ದು. ಪಾಪ. ಎಲ್ಲಿಂದ ಬರ್ತಾಯಿದೆಯಾ ಗುರು ನೀರು? ಗೊತ್ತೇ ಆಗ್ತಾಯಿಲ್ಲಪ್ಪ. ಎಲ್ಲಿಂದ ಬರ್ತಾಯಿದೆ? ಗ್ಯಾಪ್ಗಳಿಂದೆಲ್ಲ ಬರ್ತಾಯಿದೆ. ತುಂಬ ಫೋರ್ಸ್ ಆಗಿದೆ ಇಲ್ಲಿ.
ಯಾವುದು ಗುರು ಇದು? ವಾ, ನದಿ ಅಂತೂ ಹೆಂಗೆ ಹರಿತಾ ಇದೆ ಅಂದರೆ ಆ ರೇಂಜಿಗೆ ಹರಿತಾ ಇದೆ. ಓ ಪ್ರೆಷರು ಯಾವುದು ಗುಹೆಯೊಳಗೆ ಬಂದಂಗೆ ಆಯ್ತಲ್ಲಪ್ಪ ಇವಾಗ. ಏನು ಹಿಂಗಿದೆ ಇದು? ಹೆಂಗೆಲ್ಲ ರೋಡ್ ಮಾಡೋರು ಗುರು ಪಾಪ ಬ್ರೋ ಅವರು. ಓ ಮೈ ಗಾಡ್, ಏನು ಗುರು ಇದು? ಜಗತ್ತು ಬೇರೆನೇ, ಲೋಕನೇ ಬೇರೆ, ಲೋಕನೇ ಬೇರೆ. ಸೂಪರ್ ಗುರು, ಸಕಾಲಾಗಿದೆ. ವಾವ್, ಪಕ್ಕದಲ್ಲೇ ನದಿ, ಪಕ್ಕದಲ್ಲಿ ರೋಡು. ವಾ, ಲ್ಯಾಂಡ್ ಸ್ಲೈಡ್ ಆಗಿ ಫುಲ್ಲು ಖಾಲಿ ಆಗ್ಬಿಟ್ಟಿದೆ ಈ ಕಡೆ. ಪಕ್ಕದಲ್ಲೇ ರಿವರ್ ಗುರು, ರಿವರ್ ಪಕ್ಕದಲ್ಲೇ ಹೋಗ್ತಾ ಇದ್ದೀವಿ. ದ ಲ್ಯಾಂಡ್ ಆಫ್ ಲಾಮಾ. ಏನು ಗುರು ಇದು? ಅಯ್ಯಪ್ಪ, ಹೋಗ್ಬೇಕು ತರೋರು. ಏನಾಗ್ತಾ ಇದೆಯಪ್ಪ ಇದಕ್ಕೆ? ಏನಾಯ್ತು? ಇದೇನಾಯ್ತು? ಹೋಗೇ ಬಿಟ್ಟ. ಗಿರಿ ಹೋಗ್ಲಿ ಬಿಡು. ಏನಾಯ್ತು? ಯಾಕೋ ಗಾಡಿ ಕೈ ಕೊಡಿತಾ ಇರೋ ಚಾನ್ಸಸ್ ಇದೆ. ಏನಾಗಿದೆ ಅಂತ ಗೊತ್ತಿಲ್ಲ. ಜರ್ಕೊಡಿತಾ ಇದೆ ಬೇಜಾನು. ದೇವ್ರ ದಯೆಯಿಂದ ಸರಿ ಹೋಗ್ಬಿಟ್ರೆ ಸಾಕಪ್ಪ. ಜರ್ಕೊಡಿತಾ ಇದೆ ಗಾಡಿ. ಜರ್ಕ್ ಹೊಡಿತೈತೆ ಗಾಡಿ. ಜರ್ಕು ಹ್ಞೂ ಗೊತ್ತಿಲ್ಲ ಏನು ಅಂತಾನೆ. ಅಲ್ಲಿಂದ ಆರ್ನ್ ಹೊಡಿತಾ ಇದ್ದೀನಿ. ಅಲ್ಲಿಂದ ಗೊತ್ತಾ
ಅಲ್ಲಿಂದ ಜರ್ಕ್ ಹೊಡಿತಾ ಇದೆ ಗಾಡಿ. ನೋಡಿ ಕ್ರಾಸ್ ಮಾಡಿ ನೋಡು. ಹೋಗ್ತೈತೆ ಬಟ್ ಜರ್ಕ್ ಹೊಡಿತಾನೆ ಇದೆ. ಒಂದ್ಸಲಿ ರೆಸ್ಟ್ ಕೊಡ ನೋಡಿ. ಬ್ಲ್ಯಾಕ್ ಸ್ಮೋಕ್ ಬೇರೆ ಬರ್ತಾ. ಏನಕ್ಕೆ ಅಲ್ಲಿ ರೋಡ್ ಇಲ್ವಾ? ಇಲ್ಲ, ಅದು ತುಂಬಾ ಡೀಪ್ ಐತೆ. ಬ್ಲ್ಯಾಕ್ ಸ್ಮೋಕ್ ಬರ್ತೈತಾ? ಇಂಜಿನ್ ಆಯಿಲ್ ಐತಲ್ಲೋ ಇದೆ, ಅಲ್ಲಿ ಚೆಕ್ ಮಾಡೋಣ. ನೋಡು. ಹಾಂ ಹ್ಞೂ ಅಲ್ಲ ಅವ್ರು ಹೋಗ್ಲಿ. ಏನೋ ಗುರು ಅರ್ಥ ಆಗ್ತಾಯಿಲ್ಲ ಏನೋ. ಹೊಡಿತದೆ ಗಾಡಿ. ಏನು ಪ್ರಾಬ್ಲಮ್? ಏನು ಇಲ್ಲ, ಹೊಡಿಯುತ್ತೆ. ಫಾಸ್ಟಾಗಿ ಹೋದ್ರೆ ಹೊಡಿಯುತ್ತೆ. 17 ಕಿಲೋಮೀಟ್ರ್ ಇದೆ ನೆಕ್ಸ್ಟ್ ಊರು. ಇಲ್ಲಿ ಕಚ್ಕೊಂತೈತೆ. ಬಿಟ್ಟು ಸೊ ಗಾಡಿ ಇಲ್ಲೇ ಸ್ಟಾಪ್ ಆಗಿದೆ. ಎಳೀತಾ ಇಲ್ಲ ಮೇಲಕ್ಕೆ. ಏನಕ್ಕೆ ಅಂತ ಗೊತ್ತಿಲ್ಲ. ಏರ್ ಫಿಲ್ಟ್ರ್ ಪ್ರಾಬ್ಲಮ್ಮ, ಇಲ್ಲಾಂದರೆ ಇಂಜಿನಲ್ಲಿ ಏನಾದರೂ ಪ್ರಾಬ್ಲಮ್ಮ, ಏನೂ ಅರ್ಥ ಆಗ್ತಾಯಿಲ್ಲ. ಕಡೆಗೂ ಕೈ ಕೊಡ್ತು. ಯಾಕೆ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಅಂತಾರಲ್ಲ ಹಂಗೆ. ಇರಲಿ, ಏನೂ ಮಾಡೋಕ್ಕಾಗಲ್ಲ. ಯಾರೋ ಬಾಯ್ಸು, ಎಲ್ಲಿ ಗಿರೀಶು ಕಾಣಿಸ್ತಾನೆ ಇಲ್ಲ. ಅಯ್ಯೋ, ಇನ್ನೊಂದು 5 ಕಿಲೋಮೀಟ್ರ್ ಇದೆ, ಒಂದು ಊರಿದೆ ಶಯೋಕ್ ಅಂತೇಳಿ. ಅಲ್ಲೇನಾದರೂ ನೆಟ್ವರ್ಕ್ ಆದರೂ ಇದೆಯಾ? ಹೋಗಲಿ, ನೆಟ್ವರ್ಕೂ ಇಲ್ಲ. ಏನು ಗುರು ಇದು? ಇವ್ರು ಯಾಕೆ ಬರ್ತಾಯಿಲ್ಲ ಅಂತಲೂ ಗೊತ್ತಾಗ್ತಾಯಿಲ್ಲ. ಏನಾಗಿರ್ಬೋದು ನನ್ನ ಗಾಡಿ? ಅರ್ಥನೇ ಆಗ್ತಾಯಿಲ್ಲ ನನಗೆ. ಎಲ್ಲ ಸರಿ ಇದೆ, ಸ್ಟಾರ್ಟ್ ಆಗುತ್ತೆ. ಏರ್ ಫಿಲ್ಟ್ರಲ್ಲಿ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ನೋಡಿ, ಅಲ್ಲಿಂದ ಬರ್ತಾಯಿದೆ ನೀರದು. ಏನು ಪ್ರಾಬ್ಲಮ್ ಇರ್ಬೋದು ಇದು? ಕೇಳೋಣ ಅಂದರೆ ನೆಟ್ವರ್ಕು ಇಲ್ಲ. ಏನು ಗುರು, ಬೇಜಾರಾಗ್ತಾರೆ. ತುಂಬ ಅಳುವು ಬರೋ ಥರ ಆಗ್ತಾಯಿದೆ. ಏನೋಪ್ಪ, ಏನಾಯ್ತು? ಎಳಿತಾ ಇಲ್ಲ. ಇಲ್ಲಿವರೆಗೂ ಹೋಗ್ಬೇಕಷ್ಟೇ. ಹ್ಞೂ, ಆಮೇಲೆ ಮಾಮೂಲಿ ತಿರ್ಗಾ ಇದೇ ಥರ. 6 ಕಿಲೋಮೀಟರ್ ಇದೆ. ಅದೇನೆ, ಇದೊಂದು ಚೂರು ಬಿದ್ದು ಹೋಗ್ತೈತೆ. ಅದಕ್ಕೆ ಕಟ್ಕೊಂಡ್ಬರೋದು ಲೇಟ್ ಆಯ್ತು. ಏನು ಕ್ಯಾನ್ ಬಿದ್ದೋಗ್ತೈತೆ. ಏನಾಯ್ತು? ಏನಾಗ್ತು? ಏರ್ ಫಿಲ್ಟರ್ ಪ್ರಾಬ್ಲಮ್ಮ? ಏನು ಪ್ರಾಬ್ಲಮ್ಮು? ಡೋಂಟ್ ನೋ, ವಿ ಆರ್ ಕಮಿಂಗ್. ಮೈ ಬೈಕ್ ಈಸ್ ನಾಟ್, ಇಟ್ಸ್ ಜರ್ಕಿಂಗ್ ಆ್ಯಕ್ಚುಲಿ. कितना लंबा से? अब में मेरी 78 होगा. ಹಾಂ, ನೋಡು ಒಂಚೂರು ಈಗ ಹೋಗ್ತಾ ಇಲ್ಲ ಮೇಲ್ವರೆಗೂ ನುಗ್గు ಕೊಡಾಯ್ತು. ಹಾಂ, ಪ್ಲೀಸ್ ಹೆಲ್ಪ್. कितना घंटा लगेगा? ಹಾಂ, कितना घंटा लगेगा?
कल पता नहीं मेरा बाइक अभी हाथ दे रहा है, जर्क हो रहा है, पता नहीं क्या प्रॉब्लम है। ಬಿಡು, ಏನು ಪ್ರಾಬ್ಲಮ್ ಅಂತಾನೆ ಗೊತ್ತಾಗ್ತಾ ಇಲ್ಲ, ಏನು ಪ್ರಾಬ್ಲಮ್ ಅಂತಾನೆ ಗೊತ್ತಾಗ್ತಾ ಇಲ್ಲ. ಏನು ಪ್ರಾಬ್ಲಮ್ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲೋ, ಏನಕ್ಕೆ ಜರ್ಕೋರ್, ನೆಟ್ವರ್ಕು ಇಲ್ಲ, ಎಂತಕ್ಕೆ ಜರ್ಕ್ ಹೊಡಿತಾ ಇರ್ಬೋದು? ಏನು ಇದು ಕಾರ್ಪೆಟ್ ಇರಲ್ಲ ಇದಕ್ಕೆ, ಫ್ಯೂಲ್ ಇಂಜೆಕ್ಷನ್ ಅಲ್ವಾ, ಸ್ಪಾರ್ಕ್ ಪ್ಲಗ್ ಏನಾದರೂ ಓಡಿಸ್ಕೊತಾ ಇರುತ್ತಾ? ನೋಡು ಒಂದ್ಸರಿ ಸ್ಪಾರ್ಕ್ ಪ್ಲಗ್ ಕ್ಲೀನ್ ಮಾಡಿ ನೋಡು. ಏರ್ ಫಿಲ್ಟರ್ ತೆಗ್ದು ನೋಡ್ಲಾ ಫಸ್ಟು? ಹಾಂ ಏನೋ ನೋಡಿ, ಇಲ್ಲಿ ಎಳ್ತಾಗಿತ್ತು, ಎಡ್ಕೊಂಡು ಊರಿಗೆ ಹೋಗ್ಬಿಡು. ಎಳಿತಾನೆ ಇಲ್ಲ, ಬರ್ತೀವಿ ಅಲ್ಲಿ ನೋಡ್ರಿ, ಇಷ್ಟು ತಿರ್ಗಾ ಡೌನ್ ಬರುತ್ತೆ. ಐವರಾದ್ರೆ ಯಾರಾದ್ರು ಕೇಳ್ಬೋದು, ಇಲ್ಲ ನಾವು ಅಲ್ಲೇ ನಿಲ್ಸ್ಕೊಂಡು ಎಲ್ಲ ಬಿಚ್ಕೊಂಡು. ಏನಾಗ್ತಾಯಿದೆ ಅಂತಲೇ ಗೊತ್ತಾಗ್ತಲ್ಲ. ಮೊನ್ನೆ 2 ಸಲ ಜರ್ಕ್ ಹೊಡೀತು ಸುಮ್ಮನೆ ಪಟ್ ಅಷ್ಟೇ. ನಾನು ಏನೋ ಸುಮ್ಮನೆ ಏನೋ ಮಾಮೂಲಿ ಏನೋ ಬಿಸಿ ಇದಕ್ಕೆ ಏನೋ ಆಗಿರ್ಬೇಕು ಅಂದ್ಕೊಂಡೆ. ಗೊತ್ತಿರೋಂಗೆ ಇಂಜಿನ್ನೇ ಏನೋ ಆಗಿರಬೇಕು, ನೆಟ್ವರ್ಕ್ ಇಲ್ಲ ಗುರು. ಯಾಕಾದರೂ ಬಂದವಪ್ಪ ಇಲ್ಲಿಗೆ, ಥೂ ಇವತ್ತೇ ಸಿಗಾಕೊಂಬೇಕ ಬಂದು. ಮೇಲೆ ಹತ್ಬೇಕಾ, ಮೇಲೆ ಹತ್ತೋದೇ ಇಲ್ಲ ನಮ್ಮ ಗಾಡಿ ಇವತ್ತು, ಸ್ಟಕ್ ಅಷ್ಟೆ. ವಾ ಫುಲ್ಲು ಅಪ್ಪು. भैया इधर कौन सा नेटवर्क मिलेगा भाई? भैया कौन सा नेटवर्क मिलेगा इधर? नेटवर्क ओनली इಲ್ಲಿಂದ 18 ಕಿಲೋಮೀಟರ್ ಅಂತೆ. ಆ್ಯಕ್ಚುಲಿ ಇದು ದುರ್ಬಿಕ್ ಅನ್ನೋ ಒಂದು ಊರಿದೆ, ಅಲ್ಲಿಂದ 5 ಕಿಲೋಮೀಟರ್ ಮುಂದೆ ಹೋದರೆ ಗ್ಯಾರೇಜ್ ಸಿಗುತ್ತಂತೆ. ನೋಡೋಣ, ಹತ್ತೋದಾದ್ರೇ ಕಷ್ಟ, ಇಳಿಯೋದಾದರೆ ಹೆಂಗೋ ಹೋಗ್ಬಿಡುತ್ತೆ ಗಾಡಿ. ಏನು ಗುರು ಕರ್ಮ, ದೇವರು ಕಾಪಾಡಿದ್ದಾರೆ. ಇಂಜಿನ್ ಹೀಟ್ ಆಗ್ತಾಯಿದೆ ಅನಿಸುತ್ತೆ. ಇಂಜಿನ್ ಹೀಟ್ ಆಗ್ತಾ ಇರೋದ್ರಿಂದ ಹಂಗಾಗ್ತಾಯಿದೆಯೋ ಏನು ಕತೆನೋ ಗೊತ್ತಿಲ್ಲ. ಒಟ್ನಲ್ಲಿ ಹತ್ತೋದು ಇಳಿದು 15 ಕಿಲೋಮೀಟ್ರ್ ಹೆಂಗಾದ್ರೂ ಹೋಗ್ಬಿಟ್ರೆ ಸಾಕಪ್ಪ. ಎಳಿತಾ ಇಲ್ಲ ಗಾಡಿ.
ಹೆಂಗಾದರೂ ಮಾಡಿ ದುರ್ಬಿಕ್ ರೀಚ್ ಆಗ್ಬಿಟ್ರೆ ಸಾಕಪ್ಪ. ದೇವರಿದ್ದಾನೆ ಖಂಡಿತ. ತಿರ್ಗಾ ಹತ್ತೋದಾ? ಅಯ್ಯೋ, ಹತ್ತೋದಂದ್ರೇ ಬೇಜಾರು ಗುರು. ಇವ್ರು ಬೇರೆ ಹೋಗಲ್ಲ. ಫೋನಲ್ಲಿ ನೆಟ್ವರ್ಕ್ ಬೇರೆ ಇಲ್ಲ. ಯಾಕೆ ಕೇಳ್ತೀರಾ, ಕಷ್ಟ ನಮ್ಮದು. ಎಲ್ಲಿದ್ದೀವಿ ಗುರು? ಅಯ್ಯೋ, ಇಂಥ ಜಾಗದಲ್ಲಿ ಕಾರ್ ಬಂದು ಕೆಟ್ಟ ಕೂತಿದೆಯಲ್ಲ, ಆ ಗಾಡಿ ಬಂದು ಏನು ಹೇಳಬೇಕು ಅರ್ಥನೇ ಆಗ್ತಾಯಿಲ್ಲ. ಸದ್ಯ ಹಿಡಿತಾ ಇದ್ದೀವಿ, ತಿರ್ಗಾ ಹತ್ತೋದಿಲ್ಲವ್ರೆ. ಸಾಕೋದೇವ್ರೆ, ಹತ್ತಲ್ಲ ಗಾಡಿ. ಈ ಥರ ಅಪ್ಪಿದ್ರೆ ಹತ್ತುತ್ತಾ? ಸತ್ರು ಹತ್ತಲ್ಲ. ಬೇಜಾರಾಗ್ತಾಯಿದೆ, ತುಂಬ ಬೇಜಾರಾಗ್ತಾಯಿದೆ. ಮಿಲ್ಟ್ರಿ ಗಾಡಿ ಮೇಲೆ ಬಿದ್ದೋಗ್ಬಿಟ್ಟಿದೆ ಕಲ್ಲು, ಪಾಪ. ಏನು ಗುರು ಇದು, ಡೇಂಜರು, ಭಯ ಆಗ್ತಾಯಿದೆ ನೋಡಿದ್ರೆ. ಸೊ ಇದು ಕೌನ್ ಸಾ ಗಾವ್ ಹೈ? ಗಾವ್ ಕಾ ನಾಮ್ ದುರ್ಬುಕ್ ಆದಮೇಲೆ ತಾಂಗ್ಸೆ ದುರ್ಬುಕ್ ಆದಮೇಲೆ ತಾಂಗ್ಸೆಲ್ಲಿದ್ದೀವಿ. ಸೊ ಬೈಕು ಸ್ಪಾರ್ಕ್ ಪ್ಲಗ್ಗು ಸ್ವಲ್ಪ ಅಂತ ಅಂದ್ಕೊಂಡಿದ್ದೀನಿ, ನೋಡಬೇಕು. ಇವಾಗ ಸ್ಪಾರ್ಕ್ ಪ್ಲಗ್ಗು ಸ್ವಲ್ಪ ಗ್ಯಾಪ್ ಕಮ್ಮಿ ಇತ್ತು, ಚೇಂಜ್ ಸ್ವಲ್ಪ ಗ್ಯಾಪ್ನ ಜಾಸ್ತಿ ಮಾಡಿ ಹಾಕ್ತಾಯಿದ್ದಾರೆ. ಪಾಪ ಹೆಲ್ಪ್ ಮಾಡ್ತಾವ್ರೆ ತುಂಬ. ಇಲ್ಲೆಲ್ಲೂ ಗಾಡಿ ಬೈಕ್ ಸರ್ವಿಸ್ ಸೆಂಟ್ರೇ ಇಲ್ಲ. ಇನ್ನೊಂದು ಪಾಪ ನೋಡಿ. ಸರ್ ಆಪ್ಕಾ ನಾಮ್? ಕೊಂಚೋ ಅವರು ನಮಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲಿದ್ದಾರೆ ಕೊಂಚೋ, ಆಪ್ಕಾ ದಿಕಾಯಿ. ಪಾಪ ನೋಡಿ ಕೊಂಚೋ ಅವ್ರು ಮಾಡಿಕೊಡ್ತವ್ರೆ. ಏನಾಗಿದೆ ಅಂದರೆ ಒಂದೇ ಸ್ಪ್ಯಾನರ್ ಮಿಸ್ ಆಗಿಬಿಟ್ಟಿದೆ, ಅದಕ್ಕೆ ಯಾವ ಸ್ಪ್ಯಾನರ್ ಬೇಕೋ ಅದೇ ಮಿಸ್ ಆಗಿಬಿಟ್ಟಿದೆ. ಪಾಪ ಅವ್ರು ಕೊಂಚೋ ಅವರು ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವಾಗಿಂದ ಅವರೇ ಮಾಡ್ತಾವ್ರೆ. ತೆಗ್ದೆಲ್ಲ ಕೊಟ್ಟು ತೋರಿಸಿದ್ರು. ನಾನು ಲಕ್ಷ್ಮಿ ಬೈಕ್ಗೆ ಫೋನ್ ಮಾಡಿದ್ದೆ. ಸೊ ಅವರು ಹೇಳಿದ್ರು ಇರೋ ಸ್ಪಾರ್ಕ್ ಪ್ಲಗ್ ನೋಡಿ ಅಂತ. ಚೆಕ್ ಮಾಡಿದ್ಮೇಲೆ ನೋಡೋಣ ಏನು ಅಂತ ಹೇಳ್ಬಿಟ್ಟು ಇವಾಗ ಗೊತ್ತಾಗುತ್ತೆ. ಒಂದು ಸ್ವಲ್ಪ ಓಡಿಸೋದ್ಮೇಲೆ ಸರಿ ಮಾಡಿಸಿ ತಿರ್ಗಾ ಹಂಗೆ ಮಿಸ್ ಹೊಡಿದ್ರೆ ಏನಿಲ್ಲ, ಗಾಡಿನ ಲೇಗೆ ಹಾಕೋದು, ಲೇಯಿಂದ ಡೈರೆಕ್ಟು ಆಮೇಲೆ ಬೆಂಗಳೂರಿಗೆ. ಲೇಯಲ್ಲಿ ರಾಯಲ್ ಎನ್ಫೀಲ್ಡ್ ಶೋರೂಮ್ ಇದೆಯಲ್ಲ, ಅದು ಸರಿ ಮಾಡಿಸ್ಕೊಂಡು ಡೈರೆಕ್ಟ್ ಬೆಂಗಳೂರು ಹೊಡ್ಬೋದು ಅಷ್ಟೇ. ಏನೂ ಮಾಡೋಕ್ಕಾಗಲ್ಲ. ಬೇಜಾರಾಗ್ತದೆ ತುಂಬ ಅಂದರೆ ತುಂಬ ಒಂಥರ ದುಃಖಕರವಾದ ಘಟನೆ. ಏನೇನು ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ. ಬೈಕು ಕಡೆಗೂ ಸರಿ ಹೋಗಲಿಲ್ಲ. ಸೊ ಗ್ಯಾರೇಜ್ ಮುಂದೆನೇ ಒಂದು ಗೇಟ್ ಇತ್ತು, ಕಾಂಪೌಂಡ್ ಇತ್ತು, ಅದರೊಳಗಡೆ ಹಾಕ್ಬಿಟ್ಟು ಬಂದಿದ್ದೀವಿ. ನೋಡಬೇಕು ಏನಾಗುತ್ತೆ ಅಂತ ಹೇಳ್ಬಿಟ್ಟು. ನಾಳೆ ಸ್ಪಾರ್ಕ್ ಪ್ಲಗ್ ಹಾಕೋಕ್ಕಾಗಲಿಲ್ಲ. ಏನಕ್ಕೆ ಅಂತಂದರೆ ಟ್ಯಾಂಕ್ ಬಿಚ್ಚಬೇಕು, ಅದು ಟ್ಯಾಂಕ್ ಬಿಚ್ಚಬೇಕಾಗಿತ್ತು, ಆದ್ದರಿಂದ ಹಾಕೋಕ್ಕಾಗಲಿಲ್ಲ. ನೋಡೋಣ ಹೇಗಾಗುತ್ತೆ ಅಂತ, ನಾಳೆ ಗೊತ್ತಾಗುತ್ತೆ. ಸ್ಪಾರ್ಕ್ ಪ್ಲಗ್ ಹಾಕಿನೂ ಅದೇ ಥರ ಆಯಿತು ಅಂದರೆ ಏನಿಲ್ಲ, ಇಲ್ಲಿಂದ ಗಾಡಿ ಹಾಕ್ಬಿಡ್ತೀವಿ ಅಷ್ಟೇ. ಅದಾದಮೇಲೆ ಅಲ್ಲಿಂದ ಲೇಯಲ್ಲಿ ಸರಿ ಮಾಡಿಸ್ಕೊಂಡು ಆದರೆ ಬೆಂಗಳೂರಿಗೆ, ಇಲ್ಲಾಂದರೆ ಶ್ರೀನಗರ್ ಕೊಟ್ಬಿಟ್ಟು ಗಾಡಿನ ಪಾರ್ಸಲ್ ಮಾಡಿಸ್ಕೊಡ್ತೀನಿ. ಬೇಜಾರಾಗ್ತಿದೆ, ಏನು ಮಾಡೋದು. ಇಷ್ಟು ದೂರ ಬಂದು ಈ ಥರ ಫಸ್ಟ್ ಟೈಮು ಕೈ ಕೊಡ್ತಾ ಇರೋದು, ಅದು ಇಲ್ಲಿ ಬಂದು ಕೈ ಕೊಡಬೇಕಾ ಹೇಳಿ. ಸಖತ್ ಬೇಜಾರಾಗ್ತಾಯಿದೆ. ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತದೆ. ಒಂಥರ ಅಳು ಬರ್ತಾಯಿದೆ ನಿಜ ಹೇಳಬೇಕು ಅಂದರೆ. ಸಖತ್ ಬೇಜಾರು.